ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ಕನ್ನಡ ಬ್ಲಾಗ್ಸ್. ಇವತ್ತು ಬ್ರೆಡ್ ತವಾ ಪನ್ನೀರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಟರ್, ಈರುಳ್ಳಿ, ಕಾರ್ನ್, ಟೊಮೊಟೊ ಸಾಸ್, ಚಿಲ್ಲಿ ಪೌಡರ್, ಟೊಮೊಟೊ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಚೀಸ್, ಪನ್ನೀರ್, ಬೆಳ್ಳುಳ್ಳಿ ಸ್ಲೈಸ್, ಸಾಲ್ಟ್, ಬ್ರೆಡ್ ಮತ್ತು ಚಿಲ್ಲಿ ಫ್ಲೇಕ್ಸ್. ಇವಾಗ ಮಾಡೋದು ಹೇಗೆ ನೋಡೋಣ. ಇವಾಗ ಗ್ಯಾಸ್ನ ಹಂಚ್ಕೊಂಡು ಒಂದು ಪ್ಯಾನ್ ಇಡೋಣ. ಅದು ಬಿಸಿ ಆದಮೇಲೆ 2 ಸ್ಪೂನ್ ಬೆಣ್ಣೆನ ಹಾಕೋಣ. ಸ್ವಲ್ಪ ಕರಗೋಗಂಟ ಕರಗಿದ ಮೇಲೆ ಇವಾಗ ಬೆಳ್ಳುಳ್ಳಿ ಸ್ಲೈಸ್ ಇರ್ತಲ್ಲ ಅದನ್ನು ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋಗಂಟ ಹುರ್ಕೊಳ್ಳೋಣ. ಅದೆಲ್ಲ ಇವಾಗ ಕೆಂಪು ಆಯ್ತಲ್ಲ, ಇವಾಗ ಹುರ್ಕೊಂಡ್ಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಫ್ರೈ ಆಗೋಗಂಟ ಹುರ್ಕೊಳ್ಳೋಣ. ಕ್ಯಾಬೇಜ್ನು ಫ್ರೈ ಆಗೋಗಂಟ ಹುರ್ಕೊಳ್ಳೋಣ. ಹುರ್ಕೊಂಡ್ಮೇಲೆ ಇವಾಗ ಟೊಮೊಟೊ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಹಸಿ ಸ್ಮೆಲ್ ಹೋಗೋಂಟ ಫ್ರೈ ಆಗಲಿ. ಆಮೇಲೆ ಕಾರ್ನ್ ಅದು ಕೂಡ ಫ್ರೈ ಆಗಬೇಕು. ಆಮೇಲೆ 1 ಸ್ಪೂನ್ ಸಾಲ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಆಮೇಲೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಾದ್ಮೇಲೆ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ಟೊಮೆಟೊ ಸಾಸ್ ಹಾಕೊಳ್ಳೋಣ. ಅದು ಎಲ್ಲ ತರಕಾರಿಗೂ ಹೊಂದ್ಕೊಳ್ಳೋ ಗಂಟೆನೂ ನಾವು ಹುರ್ಕೊಳ್ಳೋಣ. ಇವಾಗ ಆಗಿದೆ. ಅದು ಸಪ್ರೇಟಾಗಿ ಇಳಿಸ್ಕೊಳ್ಳೋಣ ಅದನ್ನು. ಆನಂತರ ನಾವು 2 ಬ್ರೆಡ್ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವೇನು ಹುರ್ಕೊಂಡಿರ್ತೀವಲ್ಲ ತರಕಾರಿ ಅದನ್ನು ತರಕಾರಿ ಫ್ರೈನ ಅದನ್ನು ಬ್ರೆಡ್ಗೆ ಹಾಕೊಳ್ಳೋಣ. ಇವಾಗ ಹಾಕೊಂಡ್ಮೇಲೆ ಅದಕ್ಕೆ ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬ್ರೆಡ್ ಮತ್ತು ತರಕಾರಿ ಫ್ರೈ ಇರೋದೆಲ್ಲ ಅದ್ರ ಮೇಲೆ ಹಾಕೊಳ್ಳೋಣ. ಇವಾಗ ಹಾಕೊಂಡ್ಮೇಲೆ ಚೀಸ್ನ ಅದ್ರ ಮೇಲೆ ತುರ್ಕೊಳ್ಳೋಣ. ಇವಾಗ ತುರ್ಕೊಂಡಿದ ನಂತರ ಇವಾಗ ಅದನ್ನು ಗ್ಯಾಸ್ ಮೇಲೆ ತವಾ ಇಟ್ಬಿಟ್ಟು ಆ ತವಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆ ಹಾಕಿ ಫುಲ್ ತವಾ ಸುತ್ತ ಹರಡ್ಕೊಳ್ಳೋಣ ಅದನ್ನು. ಅದು ಕರಗಿದ ಮೇಲೆ ನಾವೇನು ಮಾಡ್ಕೊಂಡಿದ್ವಲ್ಲ ಬ್ರೆಡ್ ಮೇಲೆ ತರಕಾರಿ ಫ್ರೈ ಮಾಡಿದ್ವಲ್ಲ ಅದನ್ನು ಅದ್ರ ಮೇಲೆ ಪನ್ನೀರ್ ಹಾಕಿ ಚೀಸ್ ತುರಿದ್ವಲ್ಲ ಅದನ್ನು ಇವಾಗ ತವಾ ಮೇಲೆ ಹಾಕಿ ಒಂದು ಲಿಡ್ ಮುಚ್ಚೋಣ. ನೀವು ಬ್ರೆಡ್ ಹೇಗೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀರಲ್ಲ ಆ ಥರ 1 ನಿಮಿಷ ಮಾಡ್ಕೊಳ್ಳೋದು. ಆಮೇಲೆ ಇವಾಗ ರೆಡಿಯಾಗಿದೆ ನೋಡಿ. ಹೇಗಿದೆ ಅಂತ ಹೇಳ್ತೀರಾ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಕೊಡಿ.